ಶಾಲೆಗೆ ಆಗಮಿಸಿದ್ದಾರೆ. ಶತಮಾನ ಕಂಡ ಶಾಲೆ 1901ರಲ್ಲಿ ಸ್ಥಾಪನೆಯಾದಂತಹ ಈ ಶಾಲೆ ಈ ಮಧ್ಯ ಆವರಣದಲ್ಲಿರುವಂತಹ ಹಳೆ ಬಿಲ್ಡಿಂಗ್ ನೋಡಿದ್ರೆ ಇದು ಬ್ರಿಟಿಷರ ಪೀರಿಯಡ್ ಅನ್ನೋದು ಗೋಚರಿಸುತ್ತೆ. ಅದರಿಂದ ಸರ್ವರಲ್ಲಿ ಒಂದು ಮನವಿ, ಇದು ಒಂದು ಮಾದರಿ ಶಾಲೆ ಆಗಿದೆ. ವಿದ್ಯಾರ್ಥಿಗಳ ಸಂಖ್ಯೆ 400ಕ್ಕಿಂತಲೂ ಹೆಚ್ಚು ಪ್ರಾಥಮಿಕ ಶಾಲೆಯಲ್ಲಿದೆ. ಹಾಗೆ ಈ ಬಾರಿ LKG UKG ಎಲ್ಲ ಪ್ರಾರಂಭ ಮಾಡಲಾಗಿದೆ. ಇದರಂತೆಯೇ ಸುಮಾರು 15ರಿಂದ 20 ಹಳ್ಳಿಗಳಿಂದ ನಮ್ಮ ಪ್ರೌಢಶಾಲೆಗೆ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. 2 ಮಾಧ್ಯಮಗಳು, ಆಂಗ್ಲ ಮಾಧ್ಯಮ ತರಗತಿಗಳಿದೆ. 433 ವಿದ್ಯಾರ್ಥಿಗಳು ಈ ಒಂದು ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ. ಒಟ್ಟು 1000 ವಿದ್ಯಾರ್ಥಿಗಳು ಆವರಿಸಿರುವಂತಹ ಈ ಒಂದು ಸಭಾಂಗಣದಲ್ಲಿ ಶ್ರೀಯುತರು ಇಂದು ಉಪಸ್ಥಿತರಿದ್ದಾರೆ. ಹಾಗೂ ಈ ಒಂದು ಸಂಸ್ಥೆಯನ್ನ ಒಂದು ಸ್ವಯಂ ಸೇವಾ ಸಂಸ್ಥೆಗೆ NGOರ ಮೂಲಕ ಅಭಿವೃದ್ಧಿಗೆ ಅವರು ಕಂಕಣಬದ್ಧರಾದರು. ಅದನ್ನ ಕೇಳಿ ನಮಗೆ ಸಂತೋಷವಾಯಿತು. ಸನ್ಮಾನಿತರಿಗೆ ಚಪ್ಪಾಳೆಯ ಮೂಲಕ ವಿದ್ಯಾರ್ಥಿಗಳು ಧನ್ಯವಾದಗಳನ್ನ ಸಲ್ಲಿಸಬೇಕು ಅಂತ ಕೇಳ್ಕೊತ ಅವರಿಗೆ ಒಂದು ಮನವಿಯನ್ನ ತಮ್ಮೆಲ್ಲರ ಪರವಾಗಿ ಸಲ್ಲಿಸುತ್ತಿದ್ದೇನೆ. ನರೇಂದ್ರ ಮೋದಿ ಅವರ ಜನ್ಮದಿನ. ಇವೆಲ್ಲ ಏನ್ ಮಾಡ್ಬೇಕು ಇವತ್ತು? ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮುಖೇನ ಅವರ ಜನ್ಮದಿನವನ್ನ ಅವರಿಗೆ ಶುಭಾಶಯಗಳನ್ನು ಕೋರಬೇಕು. ಆಯ್ತು ಬನ್ನಿ, ಆಯ್ತು ಬನ್ನಿ. ಯಾಕಂದ್ರೆ ಶಾಲಾ ಮೈದಾನ ಸರ್ಕಾರಿ ಶಾಲೆಯಲ್ಲಿ ಒಂದು ಸಂತೋಷದ ಸಂಗತಿ, ಕನ್ನಡ ಮೀಡಿಯಮ್ಮು, ಇಂಗ್ಲಿಷ್ ಮೀಡಿಯಮ್ಮು, ಉರ್ದು ಇವೆಲ್ಲವೂ ಸೇರಿ 1000 ಮಕ್ಕಳು ಓದ್ತಕ್ಕಂಥ ಈ ಶಾಲೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಬಂದಿರತಕ್ಕಂಥ ಈ ಭಾಗದ ನಮ್ಮೆಲ್ಲರ ನಾಯಕರು ಸರಸ್ವತಮ್ಮ ಅವರೇ, ಕೋಮಲಾ ಅವರೇ, ಅಸ್ಮಾ ಭಾನು ಅವರೇ, ಎಲ್ಲ ಶಿಕ್ಷಕ ಸಹೋದರ ಸಹೋದರಿಯರೇ,
ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ಸಾರ್ವಜನಿಕ ಬಂಧುಗಳೇ, ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 75ನೇ ಹುಟ್ಟುಹಬ್ಬದ ಸಂಭ್ರಮ. ಹೋದ ವರ್ಷನೂ ಕೂಡ ನಾವು ಇಲ್ಲಿ ಬಂದು ಸಾಂಕೇತಿಕವಾಗಿ ಆಚರಣೆ ಮಾಡಿದ್ವಿ. ನಾವು ಮೊದಲು ಆಯ್ಕೆ ಮಾಡಿಕೊಂಡಿದ್ದು ಕ್ಯಾಪ್ಸಂದ್ರ ಶಾಲೆಯನ್ನ. ಇವತ್ತು ಶಿಕ್ಷಕರನ್ನ ನೋಡಿದಾಗ ನನಗೂ ಕೂಡ ಆನಂದ ಆಯ್ತದೆ. ಇನ್ನು 1 ತಿಂಗಳೊಳಗಡೆ ನಾನು ಕೆಲವು NGOಗಳನ್ನ ಇಲ್ಲಿ ಕರ್ಕೊಂಡ್ಬರ್ತೀನಿ. ಇಬ್ಬರು DDPಗಳಿದ್ದಾರೆ, ರೆಡಿ, ಇನ್ನೊಂದು ಒಂದು ಇದೇ ರೀತಿ ಮಾಡೋಣ. ಆದರೆ ತುಮಕೂರಿಗೆ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಕ್ಯಾಪ್ಸಂದ್ರದಲ್ಲಿ 1,000 ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅಂದ್ರೆ ಇದಕ್ಕಿಂತ ಹೆಮ್ಮೆಯ ವಿಚಾರ ಮತ್ತೊಂದಿಲ್ಲ. ಈ ಶಾಲೆಯನ್ನ ಒಂದು ಮಾದರಿ ಶಾಲೆಯಾಗಿ ಮಾಡ್ತಕ್ಕಂಥ ಅದಕ್ಕೆ ನಾನು ಏನೇನು ಸಾಧ್ಯತೆ ಇದೆಯೋ, ನನ್ನ 48 ವರ್ಷದ ಅನುಭವ ಇದೆಯೋ ಅದನ್ನು ಹಂಚ್ಕೊಳ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಶಿಕ್ಷಕರಲ್ಲಿ ಮನವಿ ಮಾಡ್ತೀನಿ, ಎಲ್ಲ ಮಕ್ಕಳಿಗೆ ನಮ್ಮ ಜೊತೆಲಿ ಇದ್ದೇನೆ, ಎಷ್ಟು ಸಾಧ್ಯನೋ ನೀವು ಪುಸ್ತಕಗಳನ್ನು ಕೊಡಿ, ನಾನು 8 ಜನಕ್ಕೆ ಕೊಟ್ಟು ಹೋಗ್ತೀವಿ. ಅದಾದ್ಮೇಲೆ ತಾವೆಲ್ಲರೂ ಕೂಡ ಬೆಳಗಿನ ಉಪಹಾರವನ್ನು ಸ್ವೀಕಾರ ಮಾಡಿ ಮಕ್ಕಳಿಗೆ ತಂದೆ ತಾಯಿ ಎಷ್ಟು ಮುಖ್ಯನೋ ಪ್ರಾಥಮಿಕ ಮಾಧ್ಯಮಿಕ ಪ್ರೌಢ ಶಿಕ್ಷಣ ಅಷ್ಟೇ ಮುಖ್ಯವಾಗಿದೆ. ನಾನು ನನ್ನ ಊರಿನಲ್ಲಿ ಶಾಲೆ ಇಲ್ಲದೆ ಇರ್ತಕ್ಕಂಥ ಸಂದರ್ಭ, ನನ್ನ ಸ್ವಂತ ಅಕ್ಕ ಅವ್ರಿಗೆ ಮದುವೆ ಆಗಿತ್ತು ಅಷ್ಟಾಗಲೇ ಕರ್ಕೊಂಡೋಗಿ ಬೇರೆಯವ್ರ ಊರಿನಲ್ಲಿ ಇಟ್ಕೊಂಡು ಪ್ರಾಥಮಿಕ ಶಾಲೆಯನ್ನು ಓದಿಸ್ತಂಥದ್ದು. ಅದಾದ್ಮೇಲೆ ಹೈಸ್ಕೂಲಲ್ಲಿ ಮಠದಲ್ಲಿ ಮಠಮಾನ್ಯಗಳಲ್ಲಿ ಓದಂಥವನು. ಅದಾದ್ಮೇಲೆ ಸಂಜೆ ಕಾಲೇಜಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಬೆಳಿಗ್ಗೆ ದುಡಿಮೆ ಮಾಡಿಕೊಂಡು, ಚಿದಾನಂದ ಅವರೇ, ಬೆಳಿಗ್ಗೆ ದುಡಿಮೆ ಮಾಡಿಕೊಂಡು ಈ ಮಠಕ್ಕೆ ಬರೋದಕ್ಕೆ ನಮ್ಮೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು, ನಮ್ಮ ಮತ್ತೊಬ್ಬ ಮಹಾಸ್ವಾಮಿಗಳಾದ ಅಧಿಚಿಂತನಗಿರಿಯ ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮಿಗಳವರ ಕೊಡುಗೆಯನ್ನ ನನ್ನ ಜೀವನದಲ್ಲಿ ಎಂದೂ ಕೂಡ ನಾನು ಮರೆಯೋದಿಲ್ಲ ಅನ್ನೋ ಮಾತನ್ನ ಹೇಳಿ ಆ ಇಬ್ಬರಿಗೂ ಕೂಡ ನನ್ನ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ದೇಶ ಪರಾಜಯವಾಗ್ತಾ ಇದೆ. ದೇಶದ ಅಭಿವೃದ್ಧಿಯಲ್ಲಿ ಮುಂದಿನ ಪೀಳಿಗೆಯನ್ನು ಗಮನದಲ್ಲಿಟ್ಟುಕೊಂಡು ವಿಕಸಿತ ಭಾರತವನ್ನು 2047ಕ್ಕೆ ಈ ರಾಷ್ಟ್ರವನ್ನ ಬೇರೆ ಯಾವುದೇ ರಾಷ್ಟ್ರಕ್ಕೂ ಕೂಡ ಕಡಿಮೆ ಇಲ್ಲ ಅನ್ನೋ ಹಾಗೆ ನಂಬರ್ 1 ನಮ್ಮದು 2ನೇ ಸ್ಥಾನಕ್ಕೆ ತರ್ತಕ್ಕಂಥ ಅದಕ್ಕೆ 11 ವರ್ಷಗಳಲ್ಲಿ ಮೋದಿಜಿಯವರ ಸಂಕಲ್ಪ, ಅವರ ತೀರ್ಮಾನ, ಅವ್ರು ಕೈಗೊಂಡಿರ್ತಕ್ಕಂಥ ಅನೇಕ ಜನಪರ ಕಾರ್ಯಕ್ರಮಗಳು ಕೇವಲ ಭಾರತ ದೇಶದಲ್ಲಿ ಕರ್ನಾಟಕವನ್ನು ಕೂಡ ಒಳಗೊಂಡಂತೆ 36 ರಾಜ್ಯಗಳು, 14 ಕೇಂದ್ರಾಡಳಿತ ಪ್ರದೇಶಗಳ ಜೊತೆಯಲ್ಲಿ ವಿಶ್ವದ ಭೂಪಟದಲ್ಲಿ ಭಾರತದ ಏಕತೆ, ಭಾರತದ ಸಾರ್ವಭೌಮತೆ, ಭಾರತವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ತಾ ಇರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾವೆಲ್ಲ ಒಂದು ಕಡೆ ಹುಟ್ಟುಹಬ್ಬದ ಶುಭಾಶಯಗಳು. ಮಕ್ಕಳಿದ್ದಾರೋ, ಎಷ್ಟು ಜನ ಕೂಲಿಕಾರರ ಮಕ್ಕಳಿದ್ದಾರೋ, ಎಷ್ಟು ಜನ ಸಾಮಾನ್ಯ ಮಕ್ಕಳಿದ್ದಾರೋ ಗೊತ್ತಿಲ್ಲ ನನಗೆ. ಸರ್ಕಾರಿ ಶಾಲೆಗಳಿಗೆ ಬಂದಾಗ ಆ ಮಕ್ಕಳ ಆರೈಕೆ ಪೂರೈಕೆ, ಆ ಮಕ್ಕಳಲ್ಲಿರ್ತಕ್ಕಂಥ ನೋವನ್ನು ಅರ್ಥ ಮಾಡಿಕೊಂಡು ಶಿಕ್ಷಕರು ಕೊಡ್ತಕ್ಕಂಥ ಸಂದೇಶ, ಅವರ ಆಶೀರ್ವಾದ ಪ್ರಾಯಶಃ ಯಾವುದೇ ಒಬ್ಬ ವ್ಯಕ್ತಿಯಲ್ಲ, ಒಂದು ಜಾತಿಯಲ್ಲ, ಎಲ್ಲರಿಗೂ ಕೂಡ ಸಮಾನತೆಯನ್ನು ನೀಡ್ತಕ್ಕಂಥ ಒಂದೇ ಒಂದು ಸಂಸ್ಥೆ ಇರ್ತಕ್ಕಂಥದ್ದು, ಅದು ಶಿಕ್ಷಣ ಸಂಸ್ಥೆ. ಆ ಸಂಸ್ಥೆಯಲ್ಲಿ ಇವತ್ತು 1,000 ಮಕ್ಕಳು ಕ್ಯಾಪ್ಸಂದ್ರ ಶಾಲೆಯಲ್ಲಿ ಯಾರ್ಯಾರು ಪುಣ್ಯಾತ್ಮರು ಓದಿದಾರೋ ಗೊತ್ತಿಲ್ಲ. ಪರಮ ಪೂಜ್ಯ ಶ್ರೀಗಳವರಿಗೆ ಹತ್ತಿರದ ಒಂದು ಬಾಂಧವ್ಯ ಇರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ಇವರನ್ನೆಲ್ಲ ಬಡವರನ್ನ, ಸಾಮಾನ್ಯರನ್ನ ಗಮನದಲ್ಲಿಟ್ಟುಕೊಂಡು GSTಯನ್ನು 18%ಇಂದ 5%ಗೆ, 5%ಇಂದ 0%ಗೆ, 0%ಇಂದ 5ಕ್ಕಿಂತ 0 ಮಾಡಿ ಸಾಮಾನ್ಯ ಜನರ ಜೀವನದಲ್ಲಿ ಒಂದೊಂದು ಪೈಸೆಯೂ ಕೂಡ ಲೆಕ್ಕ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಜನಸಾಮಾನ್ಯರಿಗೆ ದಸರಾ ಮತ್ತು ದೀಪಾವಳಿಯ ಕೊಡುಗೆಯಾಗಿ ವಿಶ್ವದಕ್ಕೆ ನರೇಂದ್ರ ಮೋದಿ ಅವರು ಇವತ್ತು ಕೊಟ್ಟಿರ್ತಕ್ಕಂಥ ಕೊಡುಗೆ ಅತ್ಯಮೂಲ್ಯವಾದದ್ದು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಈ ಒಂದು ಶಾಲೆಯನ್ನ ನಾವು ಏನೇನು ಮೂಲಭೂತವಾಗಿ ನನ್ನ ಸಹೋದರಿ ಹೇಳ್ತು, ಎಲ್ಲಿ ಯಜಮಾನು ಅಯ್ಯಮ್ಮ ಅವರು, ಏನ್ ನಿಮ್ಮ ಹೆಸರು? ಯಾವ ಇಟ್ಟಿದ್ದು ನಿಮಗೆ ಸರಸ್ವತಿ ಅಂತ ತಂದೆ ತಾಯಿ ಎಂತ ಒಳ್ಳೆಯ ಹೆಸರಿದ್ದಾರೆ ನೋಡಿ ಬೆಳಗ್ಗೆ. ಅದಕ್ಕೋಸ್ಕರನೇ ಸಾರಿಗೆ ನಿಮ್ಮ ತೊಳೆಯಲ್ಲೇ ಇದ್ದಾರೆ, ಒಳ್ಳೆ DDP ಇದ್ದಾರೆ, ಒಳ್ಳೆ BO ಇಲ್ಲಿ PO ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಶಿಕ್ಷಕರ ತಂಡ,
ಶಿಕ್ಷಕರಿಗೆ ಜಾತಿ ಇಲ್ಲ, ಮತ ಇಲ್ಲ, ಇದಿಲ್ಲ, ಮಕ್ಕಳ ಭವಿಷ್ಯಕ್ಕೆ ಬುನಾದಿಯನ್ನು ಕೊಡ್ತಕ್ಕಂಥವರು. ನನ್ನಂತ ಬಡವನ ಮಗನು ಕೂಡ ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಮಂತ್ರಿ ಆಗೋದಕ್ಕೆ ಅವಕಾಶ ಇದೆ ಅಂದರೆ ನಾನು ಕೂಡ ಒಂದು ಕಟ್ಟ ಕಡೆಯ ಗ್ರಾಮದಿಂದ ಕುಗ್ರಾಮದಿಂದ ಬಂದವನು. ಆದ್ದರಿಂದ ಈ ಶಾಲೆಯನ್ನು ಎಷ್ಟು ಮಟ್ಟಿಗೆ ಸಾಧ್ಯ ಇದೆ. ನಾನು ಸ್ವಲ್ಪ ಕೋಪಿಷ್ಟ, ನನ್ನ ಹತ್ರ ಸುಳ್ಳು ಹೇಳಿದ್ರೆ ಆಗೋದಿಲ್ಲ. ಮತ್ತೊಂದು ಇರೋದನ್ನ ಇದ್ದಂಗೆ ಹೇಳಿದ್ರೆ ನಾನು ಅದನ್ನು ತುಂಬ ಚೆನ್ನಾಗಿ ಸ್ವೀಕಾರ ಮಾಡ್ತೀನಿ. ಇದಕ್ಕೆ ನೀವು ಸ್ವಲ್ಪ ಒತ್ತನ್ನು ಕೊಡಬೇಕು ಅನ್ನೋ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡಿ, ಒಟ್ಟಾಗಿ ಹಿರಿಯರಾಗಿರ್ತಕ್ಕಂಥ ಬಸವರಾಜಣ್ಣ ಅವರ ಮಾರ್ಗದರ್ಶನದಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥದಕ್ಕೆ ನಾವು ಒಟ್ಟಾಗಿ ಕೆಲಸ ಮಾಡೋ. ಮಕ್ಕಳಿಗೆ 40,000 ಮಕ್ಕಳಿಗೆ ಒಬ್ಬೊಬ್ಬರಿಗೆ 500 ಪೇಜಿನ ಪುಸ್ತಕವನ್ನು 5 ಪುಸ್ತಕಗಳನ್ನು ನಾವು ನೀಡ್ತಾ ಇದ್ದೀವಿ. ಇದು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ಅವರನ್ನು ಅರ್ಧಂತ ತಂದೆ ತಾಯಿಗಳ ಆಶೀರ್ವಾದ, ಮಕ್ಕಳ ಉತ್ಸಾಹವನ್ನು ನಾವು ನೋಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಬಂಧುಗಳು